ವೆಲ್ಕಮ್ ಬ್ಯಾಕ್ ಟು SSBV ಕ್ರಿಯೇಷನ್ಸ್. ನಾನು ನಿಮ್ಮ ಪ್ರೀತಿಯ ಸಾನ್ವಿ. ಇವತ್ತು ಒಂದು ಪಾರ್ಸಲ್ ತರಿಸಿದ್ದೀವಿ. ಅದು ಏನಪ್ಪ ಅಂತ ಹೇಳೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಿದ್ದೀರಾ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮೆಲ್ಲರ ಸಪೋರ್ಟ್ ಯಾವಾಗಲೂ ನನ್ನ ಚಾನಲ್ ಮೇಲೆ ಇರಲಿ ಅಂತ ಹೇಳ್ತಾ ಇವಾಗ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವಾಗ ಓಪನ್ ಮಾಡೋಣ ಬನ್ನಿ. ಸೊ ಆಲ್ಮೋಸ್ಟ್ ಪ್ಯಾಕಿಂಗ್ ಎಲ್ಲ ಚೆನ್ನಾಗಿರುತ್ತೆ. ಕೆಲವೊಂದೊಂದು ಮಾತ್ರ ಪ್ಯಾಕಿಂಗ್ಗಳು ಓಪನ್ ಆಗಿರೋ ಥರ ಇರುತ್ತೆ. ಬಟ್ ಇವಾಗ ನಾನು ತರಿಸಿರೋದಂತೂ ಪ್ಯಾಕಿಂಗು ತುಂಬಾ ಚೆನ್ನಾಗಿದೆ. ಓಕೆ 1 2 3 4 5 ಅಲ್ಲೆರಡಿದೆ 5 6 7 ಐಟಮ್ಸ್ ಇದೆ ಅಲ್ವಾ. ಓಕೆ, ಇವಾಗ ಗೊತ್ತಾಗ್ತಿದೆ ನಾನು ಏನು ತರಿಸಿದ್ದೀನಿ ಅಂತ ಹೇಳಿಬಿಟ್ಟು. ಬರ್ಡೇಗೆ ಸಂಬಂಧಪಟ್ಟಂತಹ ಒಂದು ಪ್ರಾಡಕ್ಟ್ನ ತರಿಸಿದ್ದೀನಿ. ಅದು ಹೇಗಿದೆ, ಕ್ವಾಲಿಟಿ ಹೇಗಿದೆ, ಪ್ರಾಡಕ್ಟ್ ಹೇಗಿದೆ ಅನ್ನೋದನ್ನು ಕೂಡ ಮುಂದೆ ನಿಮಗೆ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಇವಾಗ ಒಂದೊಂದೇ ಓಪನ್ ಮಾಡೋಣ ಬನ್ನಿ. ಫಸ್ಟ್ ಬಲೂನ್ ನೋಡೋಣ. ಯಾ ಓಕೆ, ಬಲೂನ್ 3 ಕಲರ್ಸಲ್ಲಿದೆ. ಬಲೂನ್ 3 ಕಲರ್ಸಾ? ಓಕೆ, 3 ಕಲರ್ಸಲ್ಲಿದೆ. ಬಲೂನ್ಸ್ ಬಂದು 51 ಬಲೂನ್ಸ್ ಅಂತ ಹೇಳಿ ಅಲ್ಲಿ ಮೆನ್ಷನ್ ಮಾಡಿದರು. ಬಟ್ ಇದರಲ್ಲಿ ಎಷ್ಟು ಬಲೂನ್ಸ್ ಇದೆ ಅಂತ ಇನ್ನೂವರೆಗೂ ಗೊತ್ತಿಲ್ಲ. ಬಟ್ ಬಲೂನ್ಸ್ ಕ್ವಾಲಿಟಿ ಹೇಗಿದೆ? ಚೆನ್ನಾಗಿದೆಯಾ? ಚೆನ್ನಾಗಿದೆ, ದಪ್ಪ ಇದೆ ಸ್ವಲ್ಪ. ಓಕೆ, ತೆಳು ಏನಿಲ್ಲ, ಟ್ರಾನ್ಸ್ಪರೆಂಟ್ ಥರ ಇಲ್ಲ, ಚೆನ್ನಾಗಿದೆ ಬಲೂನ್. ಕೊಡ್ಬೋದಲ್ವಾ? ಚೆನ್ನಾಗಿದೆ. ಇದು ಅಷ್ಟೇ. ಸೈಜ್ ಓಕೆ, ಸ್ವಲ್ಪ ಬಿಗ್ ಸೈಜೇ ಇದೆ, ತುಂಬಾ ಏನು ಸ್ಮಾಲ್ ಏನಿಲ್ಲ. ನೋಡಿ, ಬ್ಲೂ ಕಲರ್ ಬಿಗ್ ಸೈಜ್ ಅಲ್ಲಿ ಇದೆ. ಇಲ್ಲ, ಯೆಲ್ಲೋ ಕಲರ್ ಇದೆ. ವೈಟ್ ನಾರ್ಮಲ್ ಆಗಿದೆ ಅಲ್ಲ. ಇಲ್ಲ, ಇದೇನು ಒಂದು ಗುಂಡಪ್ಪ ಒಂದು ಲಂಬು ಈ ತರ ಕೊಟ್ಬಿಟ್ಟಿದ್ರೆ ಮೇ ಬಿ ಅದು ಶೇಪ್ ಏನಾದರೂ ಇದೆಯೇನು ಬಲೂನ್ ಮಾಡಿದಾಗ ಗೊತ್ತಿಲ್ಲ. ಬಟ್ ಅದೇ ಇಷ್ಟಿದೆ. ಅದರಲ್ಲಿ ಬಲೂನ್ಸಲ್ಲಿ ಹೇಳಿರೋದು 3 ಕಲರಿಂದ 51 ಬಲೂನ್ಸ್ ಇದೆ ಅಂತ ಹೇಳಿದ್ದಾರೆ ಸೇರಿಸಿ. ಹೌದೌದು, ಟೋಟಲ್ ಓವರ್ ಆಲ್ ಬಲೂನ್ಸ್ ಮಾತ್ರ ನಾನು ಹೇಳ್ತಾ ಇರೋದು. 51 ಬಲೂನ್ಸ್ ಇದೆ. ಕ್ವಾಲಿಟಿನೂ ಅಷ್ಟೇ ಚೆನ್ನಾಗಿದೆ. ಮತ್ತು ಕಲರ್ಸು ಅಷ್ಟೇ, ಒಂದೇ ಕಲರ್ಸ್ ಕೊಟ್ಟಿಲ್ಲ, 3 ಕಲರ್ ಕೊಟ್ಟಿದ್ದಾರೆ. ವೈಟ್, ಬ್ಲೂ ಮತ್ತು ಇದ್ಯಾವುದು ಯೆಲ್ಲೋ ಕಲರ್. ಓಕೆ, ಲೈಟ್ ಗೋಲ್ಡನ್ ಥರ ಥರ ಕೊಟ್ಟಿದ್ದಾರೆ. ಸ್ವಲ್ಪ ಗೋಲ್ಡನ್, ಲೈಟ್ ಗೋಲ್ಡನ್ ಥರ ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ. ಆ್ಯಂಡ್ ನೆಕ್ಸ್ಟ್ ಪ್ರಾಡಕ್ಟ್ ಟೈಪ್ ಕೊಟ್ಟಿದ್ದಾರೆ ಒಂದು. ಓಕೆ, ಅಂದರೆ ಇದಕ್ಕೆ ಸ್ಟಿಕ್ ಮಾಡಲಿಕ್ಕೆ, ಮೇ ಬಿ ಇದನ್ನು ಸ್ಟಿಕ್ ಮಾಡಲಿಕ್ಕೂ ಅಥವಾ ಇಲ್ಲ ಏನಕ್ಕಾದ್ರೂ ಯಾವ ಪರ್ಪಸ್ಗಾದ್ರೂ ಯೂಸ್ ಮಾಡ್ಬೋದು. ಇದು ಅಂದರೆ ಬೆಲೂನ್ಗೂ ಬರುತ್ತೆ. ಆಮೇಲೆ ಏನು ಅಂತಂದರೆ ಈಗ ಒಂದು ಇದು ಟ್ಯಾಗ್ ಹಾಕ್ತೀವಲ್ಲ. ಓಕೆ ಓಕೆ, ಟ್ಯಾಗಿಗೆ ಬೇರೆ ಕೊಟ್ಟಿಲ್ವಾ? ಅದು ಇದು ಇದೆ. ಓಕೆ, 2 ಟೈಪ್ಸ್ ಕೊಟ್ಟಿದ್ದಾರೆ. ಓಕೆ, ಅದು ಇದೆ, ಇದು ಇದೆ. ಎರಡು ಕ್ವಾಲಿಟಿ ಚೆನ್ನಾಗಿದೆ. ಇದು ಗೊತ್ತಿರುತ್ತೆ, ಸಾಮಾನ್ಯವಾಗಿ ಎಲ್ಲರೂ ಮನೇಲಿ ಯೂಸ್ ಮಾಡ್ತಾರೆ. 2x2 ಗಮ್ ಅಂತ ಇದು. ಸೊ ಇದೊಂದು ರೋಲ್ ಕೊಟ್ಟಿದ್ದಾರೆ ಮೀಡಿಯಂ ಸೈಜಲ್ಲಿ. ಓಕೆ, ಸೊ ಇದೊಂದು ವೈಟ್ ಗಮ್ ಟೈಪ್ ಕೊಟ್ಟಿದ್ದಾರೆ, ಟ್ರಾನ್ಸ್ಪರೆಂಟ್. ಓಪನ್ ಮಾಡು. ಮತ್ತು ಇದು ಚೆನ್ನಾಗಿದೆ, ಸ್ಮೂತಾಗಿದೆ. ಇದೇನು, ಇದು ಯಾವ ಥರ ಗಮ್ ಟೈಪ್ ಗೊತ್ತಾ? ಬಲೂನ್ನ ಚೆನ್ನಾಗಿ ಬ್ಲೋ ಮಾಡಿ ಇಲ್ಲೊಂದು ಹೋಲ್ ಥರ ಬರುತ್ತೆ, ಇಲ್ಲಿ ಕಾಣಿಸುತ್ತೆ ನೋಡಿ. ಇಲ್ಲಿ ಸ್ವಲ್ಪ ಹೀಗೆ ಇಟ್ಕೊಂತ ಈ ಥರ ಡಿಸೈನ್ ಕಾಣಿಸ್ತಾ ಇದೆ ಅಲ್ಲ. ಈ ಡಿಸೈನ್ ಒಳಗಡೆ ಒಳಗಡೆ ಅದನ್ನ ಸ್ಟಫ್ ಥರ ಮಾಡಿ ಗೋಡೆಗೆ ಈ ಗಮ್ಮಿನ ಒಂದು ಹೆಲ್ಪ್ ತಗೊಂಡು ಅಂಟಿಸೋದಿದು ವಾಲ್ಗೆ. ಅಂದ್ರೆ ಡಿಸೈನು ಆರ್ಚ್ ಮಾಡೋದು ಅಂತ ಅಷ್ಟೇ, ಮತ್ತೇನಿಲ್ಲ. ನಮಗೆ ಯಾವ ತರ ಡಿಸೈನ್ ಬೇಕು ಆ ತರ ಬಲೂನ್ ನಾವು ಮಾಡ್ಬೋದು. ಸ್ಟ್ರೈಟ್ ಬೇಕಾದ್ರೂ ನಿಲ್ಲಿಸ್ಬೋದು, ಆರ್ಚು ಮಾಡ್ಬೋದು. ಆರ್ಚ್ ಗೋಡೆಗೆ ನಾವೇನಾದ್ರೂ ಸ್ಟಿಕ್ ಮಾಡೋದಾದ್ರೆ ಆರ್ಚ್ ತರ ಒಂದು ಡಿಸೈನ್ ಮಾಡ್ಕೊಳಕ್ಕೆ ಫ್ಲವರ್ ತರ ಇದನ್ನ ಯೂಸ್ ಮಾಡಕ್ ಕೊಟ್ಟಿದ್ದಾರೆ. ಲಾಸ್ಟ್ ಟೈಮ್ ನಾನು ತರಿಸಿದಾಗ ಇದು ಕೊಟ್ಟಿದ್ರು, ಚೆನ್ನಾಗಿದೆ. ಆದ್ರೆ ಓಕೆ, ಇದ್ರೆ ಸ್ವಲ್ಪ ಜಾಸ್ತಿ ಕೊಟ್ಟಿದ್ದಾರೆ ಅಲ್ಲ? ಇಲ್ಲ, ಸೇಮ್ ಕ್ವಾಂಟಿಟಿ. ಓಕೆ, ನೆಕ್ಸ್ಟ್ ಒನ್. ಸೊ ಓಪನ್ ಆಗೋಯ್ತು. ಇರ್ಲಿ ಹಂಗೆ ಹಾಕಿಟ್ಬಿಡಿ, ಏನು ತೊಂದರೆ ಇಲ್ಲ. ಒಂದು ಸ್ವಲ್ಪ ತೋರಿಸ್ಬಿಡು, ಹೋಲ್ ಹೆಂಗಿದ್ರು ಹಾಕಿದೆ. ಇಲ್ಲ, ಹೀಗೆ ಮಾಡ್ಬೇಕಾಗ ತುಂಬಾ ಟ್ರಾನ್ಸ್ಪರೆಂಟ್ ಇದೆ. ಇಲ್ಲ, ಕಾಣಿಸ್ತಾ ಇಲ್ಲ. ತೋರಿಸ್ತೀನಿ ನಾನು, ಶೇಕ್ ಮಾಡಬೇಡ. ಈ ಟ್ರಾನ್ಸ್ಪರೆಂಟ್ ಇದೆ ಅಲ್ಲ, ಇವಾಗ ತೋರಿಸ್ತೀನಿ. ಓಕೆ, ಇಲ್ಲಿ ನೋಡಿ, ಇಲ್ಲಿ ಹೋಲ್ ಕಾಣಿಸ್ತಾ ಇದೆ ನೋಡಿ. ಇಲ್ಲಿ ನೋಡಿ, ಇಲ್ಲಿ ಹೋಲ್ ಇದೆ ನೋಡಿ, ಹೋಲ್ ನೋಡಿ. ಇದಕ್ಕೆ ಬಲೂನ್ನ ಹಾಕ್ಬಿಟ್ಟು ಇದು ಮಾಡೋದು ಅಂತೇಳಿ. ತುಂಬ ಟ್ರಾನ್ಸ್ಪರೆಂಟ್ ಇದೆ, ಕಾಣಿಸೋದೇ ಇಲ್ಲ. ಇದು ಚೆನ್ನಾಗಿದೆ, ಕೊಡ್ಬೋದು. ಇದು ಅಂದರೆ ಇದು ಗಮ್ ಟೈಪ್ ಅಲ್ಲ, ಇದು ಕರೆಕ್ಟ್. ಯಾಕಂದರೆ ಇದರಲ್ಲಿ ಹಾಕೋದು ಅದೇ ಇದೆ. ಹೆಂಗೆ ಬಲೂನ್ಸ್ ಇದರಲ್ಲಿ ಇಟ್ಟು ಬರುತ್ತಾ ತೋರ್ಸೋಕ್ಕೆ? ಇಲ್ಲಿ ಲೈಟಾಗಿ ಕಾಣಿಸ್ತಾ ಇದೆ ನೋಡಿ. ಇಲ್ಲಿ ನೋಡಿ, ಹೋಲ್ ನೋಡಿದ್ರೆ ಗೊತ್ತಾಗುತ್ತೆ, ಲೈಟಾಗಿ ಹೋಲ್ ಇದೆ ನೋಡಿ. ಗಮ್ ಟೈಪ್ ಅಲ್ಲ, ಆ್ಯಕ್ಚುಲಿ ಆರ್ಚ್ ಮಾಡೋಕ್ಕೆ ಕೊಡುವಂಥ ಒಂದು ಟೇಪ್. ಓಕೆ, ಇದು ಮಾತ್ರ ಅದೇ
2x2 ಗಮ್. ಸೊ ನೆಕ್ಸ್ಟು ಕರ್ಟನ್ ಕೊಟ್ಟಿದ್ದಾರೆ, ಸ್ಕ್ರೀನು. ಓಕೆ. ಸೊ ಇದು ಬಂದ್ಬಿಟ್ಟು ಒಂದು ಇದು ಪರ್ಪಲ್ ರಾಯಲ್ ಬ್ಲೂ ಕೊಟ್ಟಿದ್ದಾರೆ ಒಂದು. ಇನ್ನೊಂದು ಡಿಫ್ರೆಂಟ್ ಕಲರು ಗೋಲ್ಡ್ ಕೊಟ್ಟಿದ್ದಾರೆ. ಅದ್ರಲ್ಲಿ ಮೆನ್ಷನ್ ಮಾಡಿದ್ದು ಇದೇ ತರಾನೇ. ಹೌದು, ಸೇಮ್ ಕಲರೇ ಮೆನ್ಷನ್ ಮಾಡಿದ್ದಾರೆ. ಅಲ್ಲ ಸೇಮೇ ಕೊಡ್ತೀವಿ ಅಂತ ಹೇಳಿಲ್ಲ. ಇಲ್ಲ ಕಲರು ಇದು ಹೌದು ಡಬಲ್ ಕಲರ್ ಅಂತಾನೆ ಇರೋದು, ಅದ್ರಲ್ಲಿ ಮೆನ್ಷನ್ ಮಾಡಿದ್ದಾರೆ. ರಾಯಲ್ ಬ್ಲೂ, ಇನ್ನೊಂದು ಗೋಲ್ಡನ್ ಕಲರ್ ಕೊಟ್ಟಿದ್ದಾರೆ. ಇದು ಸಪ್ರೇಟ್ ಆಗಿ ತಗೊಳಕ್ ಹೋದ್ರೂನೆ ತುಂಬಾ ಇರುತ್ತೆ. ಕಾಂಬೋ ಆಫರ್ ಅಲ್ಲಿ ಇಷ್ಟು ಕೊಟ್ಟಿದ್ದಾರೆ ಅಂದ್ರೆ ನಿಜವಾಗ್ಲೂ ಗ್ರೇಟ್. ಸೊ ನೆಕ್ಸ್ಟ್ ಕೊಟ್ಟಿದ್ದಾರೆ ಟ್ಯಾಗ್, ಇದು ಹ್ಯಾಪಿ ಬರ್ಡೇ ಟ್ಯಾಗ್ ಕೊಟ್ಟಿದ್ದಾರೆ. ಇಲ್ಲೊಂದು ಕೊಟ್ಬಿಟ್ಟಿದ್ದಾರೆ. ಅಲ್ಲ ಇದು ಸ್ಕ್ರೀನ್ ಟೈ ಮಾಡೋಕ್ಕೆ, ಹ್ಯಾಪಿ ಬರ್ಡೇನ ಟೈ ಮಾಡೋಕ್ಕೆ ಏನು ಮಾಡಬೇಕು, ಎಕ್ಸ್ಟ್ರಾ ನಾವು ಥ್ರೆಡ್ ಹುಡ್ಕೋ ಅವಶ್ಯಕತೆ ಇಲ್ಲ, ಅವರೇ ಕೊಟ್ಬಿಟ್ಟಿದ್ದಾರೆ. ಇದು ಒಳಗಡೆ ಕೊಟ್ಟಿದ್ದಾರೆ ಅಲ್ವಾ, ಖುಷಿ ಆಗತ್ತೆ ಸಿಕ್ಕಾಪಟ್ಟೆ. ಪ್ರೈಸ್ ಅಲ್ಲಿ ವರ್ತ್ ಇದೆ ನಿಜವಾಗ್ಲೂ. ಹೌದು, ಬಿಲೀವ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಇಲ್ಲೊಂದು ಹೋಲ್ ಬರುತ್ತೆ, ಇಲ್ಲೊಂದು ಹೋಲ್ ಬರುತ್ತೆ. ಹ್ಯಾಪಿ ಬರ್ಡೇ ಅಂತ ಹೇಳ್ಬಿಟ್ಟು ಸ್ಪೆಲ್ಲಿಂಗ್ ನ ನೀಟಾಗಿ ನೋಡ್ಕೊಂಡು ಇಲ್ಲಿದೆ ನೋಡಿ. ಅದೇ ಇದೇ ತರನೇ ಹ್ಯಾಪಿ ಬರ್ಡೇ. ಅದು ಕೂಡ ಪಾಪ ಹೆಲ್ಪ್ ಏನೇನು ಸ್ಪೆಲ್ಲಿಂಗ್ ಬರುತ್ತೆ ಅನ್ನೋದನ್ನ ನೋಡಿ ಈ ಒಂದು ಟ್ಯಾಗ್ ಹಾಕಿ ಈ ರಿಬ್ಬನ್ ಅಲ್ಲಿ ಹಾಕಿ ಟ್ಯಾಗ್ ಮಾಡಿದ್ರೆ ಆಯ್ತು ವಾಲ್ಗೆ. ಚೆನ್ನಾಗಿದೆ ಇದು ಹ್ಯಾಪಿ ಬರ್ಡೇ ಅಂತ. ವೈಟ್ ಕಲರ್ ಹೇಗಿದೆ, ತಿಕ್ಕಾಗಿ ಇದೆಯಾ? ಓಪನ್ ಮಾಡೋಣ, ಅನ್ಬಾಕ್ಸಿಂಗ್. ಮತ್ತೆ ಕವರು ಚೆನ್ನಾಗಿ ಕೊಟ್ಟು, ಅದೇ ರಿಬ್ಬನ್ ವೈಟ್ ಕಲರ್ ಇವಾಗ ಹೇಳಿದ್ವಲ್ಲ, ಇದೆ ಅದು. ಇದು ಚೆನ್ನಾಗಿದೆ, ಇದು ಕೂಡ ಇದೆ ಹ್ಯಾಪಿ ಬರ್ಡೇ ಅಂತ ಈ ತರ. ಅಲ್ಲ ಅಂದ್ರೆ ತಿಕ್ಕಾಗಿದೆಯಾ, ವೈಟ್ ಕಲರ್ ಅಲ್ಲಿ ಕೊಟ್ಬಿಟ್ಟಿದಾರಲ್ವಾ, ಎಲ್ಲಿ ಹಾಕಿದ್ರು ಗೊತ್ತಾಗ್ಲಿ ಏನೋ ತರ. ಹೌದು ಚೆನ್ನಾಗಿದೆ ಅಲ್ಲ, ಚೆನ್ನಾಗಿದೆ. ಯಾವುದೇ ಒಂದು ಎಕ್ಸ್ಟ್ರಾ ಸ್ಕ್ರೀನ್ ಹಾಕಿದ್ರು ಕೂಡ ಚೆನ್ನಾಗಿದೆ. ಇದು ಬಂದ್ಬಿಟ್ಟು ರಟ್ಟಲ್ಲಿ ಮಾಡಿರೋದು, ಫಸ್ಟ್ ಚೆನ್ನಾಗಿದೆ. ಅಂದ್ರೆ ಇದು ಒಂದ್ಸಲ ತರಿಸಿದ್ರೆ ಇಯರ್ಲಿ ಒಂದೇ ಮೇಂಟೈನ್ ಮಾಡ್ಬೋದು. ಆರಾಮಾಗಿ ಒಂದನ್ನೇ ಮೇಂಟೈನ್ ಮಾಡ್ಬೋದು. ಯಾಕಂದ್ರೆ ನಾನು ತರಿಸಿದ್ವು ಇಯರ್ಲಿ ತರಿಸ್ತಾ ಇರ್ತೀನಿ, ಎಷ್ಟಿದೆಯೋ ಮನೇಲಿ ಗೊತ್ತಿಲ್ಲ. ನಾವ್ ಯಾವಾಗ್ಲೂ ವರ್ಷನೂ ಒಂದೊಂದ್ಸಲ ತರಿಸ್ತಾ ಹೋಗ್ತೀವಿ. ಸೊ ನೆಕ್ಸ್ಟ್ ಲೈಟ್ ಕೊಟ್ಟಿದ್ದಾರೆ, ಒಂದು ಲೈಟ್ ಸರ ಕೊಟ್ಟಿದ್ದಾರೆ. ಸೊ ಇದು ಕೂಡ ಚೆನ್ನಾಗಿದೆ, ಯಾಕಂದ್ರೆ ತೆಗೆದು ನೋಡ್ತೀನಿ ಹೇಗಿದೆ ಅನ್ನೋದು, ಅದನ್ನ ನೋಡ್ಬೇಕು. ಲೆಂತ್ ಎಷ್ಟಿದೆ ಮತ್ತೆ ಇದು ಎಷ್ಟಿದೆ ಅಂತ. ಮತ್ತೆ ಇಷ್ಟು ಕಮ್ಮಿ ಅಮೌಂಟಿಗೆ ಇಷ್ಟೆಲ್ಲ ಕೊಟ್ಟಿದ್ದಾರೆ ಅಂದ್ರೆ ನಿಜವಾಗ್ಲೂ ಬಿಲೀವ್ ಮಾಡಕ್ಕಾಗಲ್ಲ ಇಲ್ಲ. ಮತ್ತೆ ಏನು ಅಂತಂದ್ರೆ ಥಿಕ್ನೆಸ್ ಚೆನ್ನಾಗಿದೆ ಇದು ವೈರ್ದು. ಹೌದಾ? ಥಿಕ್ನೆಸ್ ಚೆನ್ನಾಗಿದೆ, ತುಂಬಾ ಲೆಂತ್ ಕೊಟ್ಟಿದಾರಲ್ಲ. ಲೆಂತ್ ಅಂತೂ ಸೂಪರ್ ಆಗಿದೆ. ಹೌದಲ್ಲ? ಹಾಕ್ಬೋದು. ಒಂದ್ಸಲ ಹಾಕಿ ತೋರಿಸ್ತೀನಿ ನಾನು, ಅಲ್ಲಿ ಚೆಕ್ ಮಾಡೋಣ ವಾಷಿಂಗ್ ಇದೆಯೋ ಇಲ್ಲೋ ಅಂತ. ಸೊ ಚೆನ್ನಾಗಿ ವೈಟ್ ಕಲರ್ ಅಲ್ಲಿ ಯಾಕೆ ಕೊಟ್ಟಿದ್ದಾರೆ ಅಂದ್ರೆ ಕೆಲವರು ಬ್ಲ್ಯಾಕ್ ಸ್ಕ್ರೀನ್ ಹಾಕ್ತಾರೆ, ಗೋಲ್ಡ್ ಸ್ಕ್ರೀನ್ ಯೂಸ್ ಮಾಡ್ತಾರೆ. ಮತ್ತೆ ಇದರಲ್ಲಿ ಲೈಟಿಂಗ್ಸ್ ಯಾವ್ದಾವ್ದು ಇದೆ ಅನ್ನೋದು ಗೊತ್ತಿಲ್ಲ ನಮ್ಗಿನ್ನು. ಮಲ್ಟಿ ಕಲರ್ಸ್ ಇದೆಯೋ ಅಥವಾ ಪ್ಲೈನ್ ಇದೆಯೋ, ಸಿಂಗಲ್ ಕಲರ್ ಇದೆಯಾ ಮಲ್ಟಿ ಕಲರ್ಸ್ ಇದೆಯಾ ನೋಡ್ಬೇಕು, ನೋಡೋಣ, ಈಗ ಚೆಕ್ ಮಾಡ್ತೀವಲ್ಲ. ಲೆಂತ್ ಅಂತೂ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿದೆ. ಆಕ್ಚುಲಿ ಒಂದು ನಾವು ತಗೊಂಡಾಗ ಇದೆ. ವಾವ್, ಸೂಪರ್ ಚೆನ್ನಾಗಿದೆ, ಲೆಂತ್ ಚೆನ್ನಾಗಿದೆ, ಹಾಕ್ಬೋದು, ಆರಾಮಾಗಿ ಹಾಕ್ಬೋದು. ವರ್ಕಿಂಗಲ್ಲಿ ಇದ್ರೆ ಸಾಕು ಅಷ್ಟೇ ನೀನು. ಯಾಕಂದ್ರೆ ಎಲ್ಲ ಪ್ರಾಡಕ್ಟ್ಗಳು ಜೆನ್ಯೂನ್ ಆಗಿ ಚೆನ್ನಾಗೇ ಇದೆ, ಆನೆಸ್ಟ್ ಆಗಿ ಹೇಳ್ತೀನಿ. ಲೈಟಿಂಗ್ಸ್ ಒಂದು ನೋಡ್ಬಿಟ್ರೆ ನಮಗೆ ಅಷ್ಟೇ. ಯಾಕಂದ್ರೆ ಈಗ ಕರೆಂಟ್ ಐಟಮ್ಸ್ಗಳು ಅಂತಂದ್ರೆ ಆಗಲ್ಲ, ಯಾವಾಗ ಹೆಂಗಿರುತ್ತೋ. ಮತ್ತೆ ಇಲ್ಲೊಂದು ಕೊಟ್ಟಿದ್ದಾರೆ, ಪ್ಲಗ್ ಕೊಟ್ಟಿದ್ದಾರೆ, ಚೆನ್ನಾಗಿದೆ, ಚಿಕ್ಕ ಪ್ಲಗ್. ಸೊ ಇವಾಗ ಚೆಕ್ ಮಾಡೋಣ. ಸೊ ಇಷ್ಟೆಲ್ಲ ಪ್ರಾಡಕ್ಟ್ಗಳು ಬಂದಿದೆ, ಅದು ಚೀಪ್ ಆ್ಯಂಡ್ ಬೆಸ್ಟಲ್ಲಿ. ಎಷ್ಟು ಯಾವ ಅಂಡರಲ್ಲಿ ಬಂದಿರೋದು ಪ್ರೈಸು? 200 ಒಳಗಡೆ ಅಂಡರ್ 200 ಸಿಕ್ಕಿರೋಂತಹ ಒಂದು ಪ್ರಾಡಕ್ಟ್ ಇದು. ಸೊ ನಿಮಗೆ ಬೇಕಾದರೆ ನೀವು ಈಸಿಯಾಗಿ ಬೈ ಮಾಡ್ಬೋದು. ನಾನು ಒಂದ್ಸಲ ಹಾಕಿ ನೋಡ್ತೀನಿ, ತೋರಿಸ್ತೀನಿ ನಾನು ನಿಮಗೆ. ಇದು ಲೆಂತ್ ಕೂಡ ತುಂಬ ಚೆನ್ನಾಗಿದೆ. ಆಮೇಲೆ ನಿಮ್ಗೆ ಬೇಕು ಅಂತಂದರೆ ಅದರ ಒಂದು ಎಕ್ಸಾಕ್ಟ್ ಪ್ರೈಸು ಮತ್ತು ಅದರ ಒಂದು ಕೋಡ್ ಏನಿದೆಯೋ ನಾವು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀವಿ. ನಿಮಗೆ ಬೇಕು ಅಂತಂದರೆ ನೀವು ಕಮೆಂಟ್ ಪಾಸ್ ಮಾಡಿದರೆ ನಮ್ಮ ಕಡೆಯಿಂದ ನಾವು ಅದರ ಲಿಂಕ್ನ ಶೇರ್ ಮಾಡ್ತೀವಿ. ಸೊ ಇವಾಗ ಇದನ್ನು ಹಾಕ್ಬಿಟ್ಟು ನೋಡೋಣ ಬನ್ನಿ. ಸೊ ಇವಾಗ ನಾವು ಚೆಕ್ ಮಾಡ್ತಾ ಇದ್ದೀವಿ, ತೋರಿಸ್ತೀನಿ, ನೀವು ನೋಡಿ ಇಷ್ಟು ಪ್ರಾಡಕ್ಟ್ ಜೊತೆ. ಸೊ ಸೂಪರ್ ಬಿಡಿ, ವಾವ್, ನೋಡಿ ಎಷ್ಟು ಲೆಂತಲ್ಲಿದೆ ಅಂತ ಹೇಳಿ. ಎಸ್ ನೋಡಿ, ಆಲ್ರೆಡಿ ಹಾಕಿದ್ದೀನಿ, ಆನ್ ಆಗಿದೆ. ಬಟ್ ಬ್ಲಿಂಕಿಂಗ್ ಇರಬೇಕಾಗಿತ್ತಲ್ಲ. ಆ್ಯಕ್ಚುಲಿ ಮಲ್ಟಿ ಕಲರ್ಸಲ್ಲೂ ಇದೆ, ನಿಮಗೆ ಪ್ಲೈನ್ ಸಿಕ್ಕಿದೆ ಅನ್ಸುತ್ತೆ ಇದರಲ್ಲಿ. ಪ್ಲೈನ್ ಅಂತಾನೆ ಇತ್ತು. ಹೌದಾ? ಸೊ ನೋಡಿ, ಕೈಯಲ್ಲಿ ಇಟ್ಕೊಂಡ್ರು ಕೂಡ ಯಾವುದೇ ರೀತಿಯ ಒಂದು ಪ್ರಾಬ್ಲಮ್ ಇಲ್ಲ. ಕರೆಂಟಿಂದು ಚೆನ್ನಾಗಿದೆ. ಆಮೇಲೆ ಬಲ್ಪು ತುಂಬ ಚೆನ್ನಾಗಿದೆ, ಚಿಕ್ಕ ಬಲ್ಪ್ ನೋಡಿ,
ಇಟ್ಕೊಂಡು ತೋರಿಸ್ತೀನಿ. ಬಟ್ ಬಿಸಿ ಆಗತ್ತೆ ಬಲ್ಪು, ಮುಟ್ಟಕ್ಕೆ ಹೋಗ್ಬೇಡಿ. ಎಕ್ಸ್ಪೀರಿಯನ್ಸ್ ಆಗ್ತಾ ಇದೆ, ಬಿಸಿ ಆಗತ್ತೆ, ಬಿಸಿ ಆಗತ್ತೆ. ಬಟ್ ಚೆನ್ನಾಗಿದೆ ಮಾತ್ರ, ಕ್ಯೂಟಾಗಿದೆ. ಸೊ ಬರ್ಡೇ ಟೈಮಲ್ಲಿ ಹಾಕಿದರೆ ಸೂಪರಾಗಿರುತ್ತೆ. ಪ್ರಾಡಕ್ಟ್ ತುಂಬ ಚೆನ್ನಾಗಿದೆ, ಚೀಪ್ ಆ್ಯಂಡ್ ಬೆಸ್ಟಲ್ಲಿ ಸಿಕ್ಕಿದೆ. ಸೊ ನಿಮಗೆ ಬೇಕು ಅಂದರೆ ನೀವು ಬೈ ಮಾಡ್ಬೋದು. ನೋಡಿ ಎಷ್ಟು ಚೆನ್ನಾಗಿದೆ, ಸೂಪರ್. ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಹೇಗಿದೆ ಪ್ರಾಡಕ್ಟ್ ಅಂತ ಹೇಳ್ಬಿಟ್ಟು. ಸೊ ಈ ಒಂದು ಪ್ರಾಡಕ್ಟ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ನಾನು ಅನ್ಕೊತೀನಿ. ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗೋದಂತೂ ಯಾವುದೇ ಕಾರಣಕ್ಕೂ ಮರಿಬೇಡಿ ಅಂತ ಹೇಳ್ತಾ, ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಕಂಟೆಂಟ್ ಜೊತೆ ಅಥವಾ ಪ್ರಾಡಕ್ಟ್ ಜೊತೆ ಆಗಿರ್ಬೋದು, ಕಂಟೆಂಟ್ ಆಗಿರ್ಬೋದು, ಕುಕ್ಕಿಂಗ್ ಆಗಿರ್ಬೋದು ಮೀಟ್ ಮಾಡ್ತೀವಿ ಅಂತ ಹೇಳ್ತಾ, ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. ಲವ್ ಯು ಆಲ್.